ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪೂರ್ಣಿಮಾಸ್ ಕಿಚನ್ಗೆ ವೆಲ್ಕಮ್. ನಾನಿವತ್ತು ನಿಮ್ಗೆ ಈಸಿಯಾಗಿ ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನಿಲ್ಲಿ ಬ್ರೆಡ್ ತೊಗೊಂಡೀನಿ. ಆಮೇಲೆ ಸಣ್ಣದಾಗಿ ನಾನಿಲ್ಲಿ ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊನ ಹೆಚ್ಚಿಟ್ಕೊಂಡೀನಿ. ಹಂಗೆ ಸ್ವಲ್ಪ ಗರಂ ಮಸಾಲ ತೊಗೊಂಡೀನಿ ಮತ್ತು ಚೀಸ್ ತೊಗೊಂಡೀನಿ. ಆಮೇಲೆ ಕೊರಿಯಂಡರ್ ಪೌಡ್ರ್, ಧನಿಯಾ ಪುಡಿನ ತೊಗೊಂಡೀನಿ. ಹಂಗೆ ಅದ್ರ ಜೊತೆಗೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನೂ ತೊಗೊಂಡೀನಿ. ಮತ್ತು ನಾನಿಲ್ಲಿ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ನಾನು ಒಂದೆರಡು ಕ್ಯೂಬ್ ಚೀಸ್ ತೊಗೊಂಡೀನಿ. ಹಂಗೆ ಅದಕ್ಕೆ ನಾನು ಇದು ಪುದೀನ ಚಟ್ನಿ ಮಾಡ್ಬೇಕಂಥೇಳಿ ಪುದೀನ, ಹಸಿಮೆಣ್ಸಿನ್ಕಾಯಿ, ಜಿಂಜರ್, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ತೊಗೊಂಡೀನಿ. ಈಗ ನೀಟಾಗಿದ್ದನ್ನು ಮಿಕ್ಸರ್ ಒಳಗೆ ನಾನು ರುಬ್ಕೊಂಡು ಇಟ್ಕೊಂಡೇನಿ ನೋಡಿರಿ. ಈಗ ನಾನು ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋತೀನಿ. ಎಣ್ಣೆ ಕಾದಾದ್ಮೇಲೆ ಅದರೊಳಗೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಉಳ್ಳಾಗಡ್ಡಿ, ದೊಣ್ಣಮೆಣ್ಸಿನ್ಕಾಯಿ ಮತ್ತು ಟೊಮ್ಯಾಟೊನ ಫ್ರೈ ಮಾಡ್ಕೋತೀನಿ ನೀಟಾಗಿ. ನೋಡಿರಿ, ಆಯಿಲ್ ನಮ್ದು ಕಾದೈತಿ. ಸೊ ಇದಕ್ಕೆ ನಾನೀಗ ಉಳ್ಳಾಗಡ್ಡಿನ ಆ್ಯಡ್ ಮಾಡ್ಕೊಳತ್ತೀನಿ. ಉಳ್ಳಾಗಡ್ಡಿನ ಆ್ಯಡ್ ಮಾಡ್ಕೊಂಡು ಚಲೋತಾಗಿ ಫ್ರೈ ಮಾಡ್ಬೇಕು. ಉಳ್ಳಾಗಡ್ಡಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕಲರಾಗಿ ಕಾಣ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊರಿ. ಈಗ ನಾನು ಏನು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಉಳ್ಳಾಗಡ್ಡಿ ಜೊತೆ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಳ್ಳೋ ಮುಂದೆ ಅರ್ಜೆಂಟ್ ಮಾಡಬೇಡ್ರಿ, ನೀಟಾಗಿ ಎಣ್ಣೆ ಒಳಗೆ ಫ್ರೈ ಆಗಲಿ ವೆಜಿಟೇಬಲ್ಸ್, ಅಂದ್ರೆ ಟೇಸ್ಟ್ ಭಾಳ ಚಲೋ ಬರ್ತೈತಿ. ಇಲ್ಲ ಹಸಿ ಹಸಿ ವಾಸನೆ ಉಳ್ಕೊಂತಂದ್ರೆ ಚಲೋ ಬರೋದಿಲ್ಲ. ಈಗ ನಾನು ಟೊಮ್ಯಾಟೊನೂ ಆ್ಯಡ್ ಮಾಡಿಕೊಂಡು, ಟೊಮ್ಯಾಟೊ ಅಂತೂ ಸ್ವಲ್ಪ ಜಾಸ್ತಿನ ಫ್ರೈ ಮಾಡ್ಕೊರಿ, ಯಾಕಂದ್ರೆ ಟೊಮ್ಯಾಟೊ ಹಸಿ ವಾಸನೆ ಫುಲ್ ಹೋಗ್ಬೇಕು, ಅಂದಾಗ ನಮಗೆ ರುಚಿ ಬರ್ತೈತಿ. ಈಗ ನಾನು ಇದಕ್ಕೆ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳತ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳತ್ತೀನಿ. ಆಮೇಲೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳತ್ತೀನಿ. ಹಂಗೆ ಅದರ ಜೊತೆಗೆ ಧನಿಯಾ ಪುಡಿ ಅದನ್ನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊರಿ. ಮತ್ತು ಎಲ್ಲ ಮಸಾಲಾನು ಸ್ವಲ್ಪ ಅಷ್ಟೇ ಯೂಸ್ ಮಾಡಿರಿ, ಜಾಸ್ತಿ ಮಸಾಲೆ ವಾಸನೆ ಆದ್ರೆ ತಿನ್ನಕ್ಕೆ ರುಚಿ ಇರೋದಿಲ್ಲ. ಆಮೇಲೆ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊರಿ. ಈಗ ನಾನು ಇದಕ್ಕೆ ಪನ್ನೀರ್ನ ಆ್ಯಡ್ ಮಾಡ್ಕೊಳತ್ತೀನಿ. ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಪನ್ನೀರ್ನ ಆ್ಯಡ್ ಮಾಡ್ಕೊಳತ್ತೀನಿ. ನೀವು ಬೇಕಿದ್ರೆ ಪನ್ನೀರ್ನ ಸ್ಮ್ಯಾಶ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಪನ್ನೀರ್ನು ನೀಟಾಗಿ ಫ್ರೈ ಮಾಡ್ಕೊರಿ. ಈಗ ನಾನಿಲ್ಲೇ ಏನು ಬ್ರೆಡ್ ತೊಗೊಂಡಿದ್ದೆ ಅದಕ್ಕೆ ನಾನೀಗ ನೀಟಾಗಿ ಮಯೋನೈಸ್ನ ಅಪ್ಲೈ ಮಾಡ್ಕೊಳತ್ತೀನಿ. ಎಲ್ಲ ಕಡೆ ಮಯೋನೈಸ್ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಾನೇನು ಪುದೀನ ಚಟ್ನಿ ಮಾಡ್ಕೊಂಡಿದ್ದೆ ಇದ್ರ ಮೇಲೆ ಅದನ್ನು ಅಪ್ಲೈ ಮಾಡ್ಕೋತೀನಿ. ಆ ಚಟ್ನಿ ನೀವು ಸ್ಕಿಪ್ ಮಾಡ್ಕೋಬೋದು, ಬಟ್ ಆ ಚಟ್ನಿಯಿಂದನೇ ಈ ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ಭಾಳ ರುಚಿ ಬರ್ತೈತಿ. ಸೊ ನೀವು ಟ್ರೈ ಮಾಡಿರಿ ಮನೆಯೊಳಗೆ. ನೋಡಿರಿ ಇದ್ರ ಮೇಲೆ ಈಗ ನಾನೇನು ಪುದೀನ ಚಟ್ನಿ ಮಾಡ್ಕೊಂಡಿದ್ದೆ ಅದನ್ನು ಅಪ್ಲೈ ಮಾಡ್ಕೋತೀನಿ. ನೀಟಾಗಿ ಅಪ್ಲೈ ಮಾಡ್ಕೊರಿ. ನೀವು ಬೇಕಿದ್ರೆ 2 ಬ್ರೆಡ್ಡಿಗೂ ಅಪ್ಲೈ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಅದು ಸ್ಟಫ್ ಮಾಡಕ್ಕಂತ ಹೇಳಿ ತೊಗೊಂಡಿದ್ದೆ ಅಲ್ಲ ಪನ್ನೀರ್ದು ಫ್ರೈ ಮಾಡ್ಕೊಂಡು, ಅದನ್ನು ನೀಟಾಗಿ ಬ್ರೆಡ್ ಒಳಗೆ ಸ್ಟಫ್ ಮಾಡ್ಕೋತೀನಿ. ನೋಡಿರಿ, ಹಿಂಗೆ ಭಾಳ ಸ್ಟಫಿಂಗ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಅದು ಬ್ರೆಡ್ಡನ್ನು ನೀವು ಎತ್ತಿ ತಿರುವಿ ಹಾಕೋಕ್ಕಾಗೋದಿಲ್ಲ, ಕಷ್ಟ ಆಗ್ತೈತಿ. ಆಮೇಲೆ ಒಳಗಿದ್ದ ಸ್ಟಫ್ ಎಲ್ಲ ಹೊರಗೆ ಬಂದುಬಿಡ್ತೈತಿ. ಈಗ ನಾನು ಇದ್ರ ಮೇಲೆ ಏನು ಚೀಸ್ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ತುರ್ಕೊಂಡು ಹಾಕ್ತೇನೆ. ನೋಡಿರಿ, ಟೇಸ್ಟ್ ಭಾಳ ಚಲೋ ಬರ್ತೈತಿ ಚೀಸ್ ನೀವು ಜಾಸ್ತಿ ಯೂಸ್ ಮಾಡಿದಷ್ಟು. ನೋಡಿರಿ, ಈ ರೀತಿ ತುರ್ಕೊಂಡು ಹಾಕೋರಿ. ಆಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ನ ಇದ್ರ ಮೇಲೆ ಮುಚ್ಚಿ ನಾವೀಗ ಇದನ್ನು ಹಂಚೊಳಗೆ ಫ್ರೈ ಬೇಯಿಸ್ಕೊಳ್ಳೋಣ. ನಿಮಗೆ ಎಷ್ಟು ಬ್ರೆಡ್ ಬೇಕು ನೋಡಿರಿ ತಿನ್ನಕ್ಕಂತ ಹೇಳಿ ಅಷ್ಟು ಒಂದೇ ಸತಿಗೆ ಸ್ಟಫ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ಆಮೇಲೆ ಒಮ್ಮೆ ಬೇಯಿಸ್ಕೊಳ್ರಿ. ಈಗ ನಾನು ಈ ಹಂಚು ಕಾದೈತಿ, ಅದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಾಕೋತೀನಿ. ಬಟರ್ ಹಾಕ್ಕೊಂಡ್ರೆ ಅದ್ರ ಫ್ರಾಗ್ರೆನ್ಸ್ ಭಾಳ ಚಲೋ ಬರ್ತೈತಿ. ಸೊ ಈಗ ನಾನು ಇದ್ರ ಮೇಲೆ ಬ್ರೆಡ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋತೇನೆ. ನೋಡಿರಿ, ಮತ್ತು ನಾನು ಬ್ರೆಡ್ ಮೇಲೆ ಸ್ವಲ್ಪ ಬೆಣ್ಣೆನ ಅಪ್ಲೈ ಮಾಡ್ಕೋತೀನಿ. ಈಗ ನಾನು ಈ ಬ್ರೆಡ್ನ ಇನ್ನೊಂದು ಕಡೆ ಟರ್ನ್ ಮಾಡಿ ಹಾಕ್ಕೊಂಡು ಅದನ್ನೂ ಬೇಯಿಸ್ಕೋತೇನೆ. ನೋಡಿರಿ, ಭಾಳ ಏನು ಬೇಯಿಸ್ಕೊಳ್ಳೋದು ಬೇಡ ಬ್ರೆಡ್, ಯಾಕಂದ್ರೆ ಆಲ್ರೆಡಿ ಒಳಗಿನ ಸ್ಟಫ್ ನಾವು ಬೇಯಿಸ್ಕೊಂಡು ಬಿಟ್ಟಿವಿ. ಸೊ ಇಲ್ಲೇ ಬ್ರೆಡ್ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು, ಟೇಸ್ಟ್ ಚಲೋ ಬರ್ತೈತಿ. ನೀವು ಬೇಕಿದ್ರೆ ಈ ಬ್ರೆಡ್ಡಿಗೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೋದು ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೋಬೋದು. ಬಟ್ ಇಲ್ಲಿ ನಾನು ಬೆಣ್ಣೆ ಎದಕ್ಕೆ ಯೂಸ್ ಮಾಡತ್ತೇನೆಂದ್ರೆ ಬೆಣ್ಣೆ ಆರೋಗ್ಯಕ್ಕೂ ಒಳ್ಳೆಯದು, ಹಂಗೆ ಭಾಳ ಟೇಸ್ಟ್ ಆಗಿರ್ತೈತಿ ಈ ಸ್ಯಾಂಡ್ವಿಚ್.
ಕ್ರಿಸ್ಪಿಯಾಗಿ ಬರ್ತೈತಿ ಬ್ರೆಡ್. ಅದಕ್ಕೆ ನಾನು ಬೆಣ್ಣೆ ಯೂಸ್ ಮಾಡ್ಕೊಳತ್ತೇನೆ. ನೀವು ಬೇಕಿದ್ರೆ ಆಯಿಲ್ ಅಥವಾ ಘೀ ನಿಮ್ಮ ಕನ್ವೀನಿಯನ್ಸ್ ನೀವು ಯೂಸ್ ಮಾಡ್ಕೋಬೋದು. ನಾನೇನು ಬ್ರೆಡ್ನ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲನೂ ಬೇಯಿಸ್ಕೊಂಡೇನಿ. ನೋಡಿರಿ ನಮ್ಮ ಸ್ಯಾಂಡ್ವಿಚ್ ರೆಡಿ ಆಗೈತಿ. ಈ ರೀತಿ ನೀವು ಟ್ರಯಾಂಗಲ್ ಶೇಪ್ ಒಳಗೆ ಬ್ರೆಡ್ನ ಕಟ್ ಮಾಡಿ ಇಟ್ಕೊಂಡ್ರೆ ತಿನ್ನಕ್ಕೆ ಭಾಳ ಈಸಿ ಇರ್ತೈತಿ. ಸೊ ಇದ್ರ ಜೊತೆಗೆ ನೀವು ಸಾಸ್ ಹಾಕೊಂಡು ತಿಂದ್ರಂತೂ ಭಾಳ ಮಸ್ತ್ ಇರ್ತೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಹೆಂಗೆ ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ಮಾಡೋದಂತ ಹೇಳಿ. ನೀವು ಎಲ್ಲರೂ ನಿಮ್ಮ ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.